ಹಾಯ್ ಹಲೋ ಗಾಯ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ತಂಗಿದ್ರೆಲ್ಲ ಬಂದರು. ನನ್ನ ತಂಗಿ ಹಾಗೆ ಅವಳ ಫ್ರೆಂಡ್ ಇಬ್ಬರೂ ಬಂದರು. ತುಂಬ ದಿನ ಆಗಿತ್ತು ಮಧುರ ಬರತ್ತೇನೆ. ಲಾಸ್ಟ್ ವೀಕು ನಮ್ಮ ಗಾಯತ್ರಿ ಬಂದಿತ್ತು, ನನ್ನ ತಂಗಿ. ಸೊ ಇವಳು ಈ ವೀಕ್ ಬಂದಿದ್ದಾಳೆ. ಸೊ ಅದಕ್ಕೋಸ್ಕರ ಹೀಗೆ ಆಟ ಆಡ್ತಾಯಿದ್ರು. ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡೆ. ಬೆಳಗ್ಗೆನೇ ಬಂದರು. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಸಿಯಾಗೆಲ್ಲ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿತ್ತು. ಹಾಗೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಬಿಟ್ಟು ಇವಾಗ ಹಾಗೆ ಆ ಕಡೆ ಆಟ ಆಡ್ತಿದ್ದಾರೆ ಮನ್ವಿತನ ಜೊತೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು. ಓಕೆನಾ? ಹಾಗೆ ಇವತ್ತು ಹಬ್ಬದ ಪ್ರಿಪ್ರೇಷನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕೂಡ ಇದರಲ್ಲಿ ಸ್ವಲ್ಪ ಅಟ್ಯಾಚ್ ಮಾಡಿಬಿಟ್ಟು ಹಾಕಿದ್ದೀನಿ. ಇದು ಸಂಡೇ ವ್ಲಾಗು ಜಾಸ್ತಿ ತೊಗೊಂಡಿಲ್ಲ ಕ್ಲಿಪ್ಪಿಂಗು. ಸೊ ಅದಕ್ಕೋಸ್ಕರ ನಾನು ಮಂಡೇದು ಸೇರಿಸ್ಬಿಟ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಡ್ತೀನಿ. ಇಷ್ಟ ಆದರೆ ಏನು ಮಾಡ್ಬೇಕಂತ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸರಿ ಮಾಡು ಮಾಡೆ ಚಹಲ್ ಬೋರಿ ಹಾಂ ನೋಡಲ್ಲ ಅವನಿಗೂ ಸಾಕಾಯ್ತಂತ. ಬೆಳಗ್ಗೆ ಬೇಗ ಬಂದು ಸಂಜೆ ಟೈಮಲ್ಲಿ ಹೋಗ್ತಾ ಇದ್ದಾರೆ. ಸೊ ಹಾಗೆ ಗೋಬಿ ತಿನ್ನೋಣ ಅಂತೇಳಿ ಬಂದ್ವಿ. ತುಂಬ ದಿನ ಆಯಿತು ಗೋಬಿ ತಿಂದೆ. ನಮ್ಮನೆ ಹತ್ರನೇ ಗೋಬಿ ಸ್ಟಾಲ್ ಇದೆ. ಸೊ ಅಲ್ಲಿ ಯಾವುದೇ ಥರ ಕೆಮಿಕಲ್ ಆಗಿರ್ಬೋದು, ಕಲರ್ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡೋದಿಲ್ಲ. ತುಂಬ ಚೆನ್ನಾಗಿ ನ್ಯಾಚುರಲ್ ಆಗೇ ಕೊಡ್ತಾರೆ. ಸೊ ಅದಕ್ಕೋಸ್ಕರ ತುಂಬ ದಿನ ಆಗಿತ್ತು ಗೋಬಿ ತಿಂದೆ. ಒಂದು ಕಡೆ ತಿಂತಾ ಇದ್ವಿ, ಬಟ್ ಅಲ್ಲಿ ತುಂಬ ಕ್ಲೋಸ್ ಮಾಡಿಬಿಟ್ಟು, ತುಂಬ ಅಂದರೆ ಒಂದು 1.5 ಮಂತ್ ಆಗಿತ್ತೇನೋ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ತಿಂದೇ ಇರಲಿಲ್ಲ. ಮನ್ವಿತಿಗಂತೂ ತುಂಬಾ ಅವಾಯ್ಡ್ ಮಾಡ್ತಾಯಿದ್ವಿ. ಗೋಬಿ ಅಂದರೆ ಸಖತ್ ಇಷ್ಟ ಮನ್ವಿತಿಗೆ. ಅದಕ್ಕೆ ಅವನಿಗೆ ತಿಂತಾ ಇದ್ರೆ ಹಾಗೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ, ತಿಂತಾ ಇರಲಿಲ್ಲ. ಇವತ್ತು ನಮ್ಮ ತಂಗಿದಿರು ಬಂದಿದ್ರು, ಹಾಗೆ ಚೆನ್ನಾಗಿರುತ್ತೆ ಗೋಬಿ ಅಂತ ಹೇಳ್ಬಿಟ್ಟು ತಿಂತಾ ಇದ್ವಿ. ಆ್ಯಕ್ಚುಲಿ ನಾವು ಪಾನಿಪುರಿ ತಿನ್ನೋಣ ಅಂದ್ಕೊಂಡಿದ್ದು. ಸಂಡೇ ಆಗಿರೋದ್ರಿಂದ ಪಾನಿಪುರಿ ನಮ್ಮ ರೋಡಲ್ಲಿ ಯಾವುದೂ ಓಪನ್ ಇರಲ್ಲ ಸಂಡೇ ಆಗಿರೋದ್ರಿಂದ. ಅದು ಒಂದು ಕಡೆ ತುಂಬ ಚೆನ್ನಾಗಿ ಕೊಡ್ತಾರೆ, ಇನ್ನೊಂದು ಕಡೆ ಎಲ್ಲ ನೋಡೋಣ ಅಂತ ಅಂದರೆ ಅಲ್ಲೆಲ್ಲ ನನಗೆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಗೋಬಿ ಸ್ಟಾಲ್ ಓಪನ್ ಆಗಿತ್ತು, ಅಲ್ಲಿ ಬಂದು ತಿಂತಾ ಇದ್ವಿ. ಇದು ಹಾಗೆ ಬಂದುಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಬಂದುಬಿಟ್ಟು ಆ್ಯಕ್ಚುಲಿ ಮಧ್ಯಾಹ್ನ ಅನಿಸುತ್ತೆ, 1-1:30 ಆಗಿರ್ಬೋದು. ಸೊ ಊಟ ಎಲ್ಲ ಮಾಡಿಕೊಂಡು ಆನಂತರ ನಮ್ಮನೆ ಹತ್ರನೇ ಬೇವಿನ ಸೊಪ್ಪಿನ ಗಿಡ ಇದೆ. ಸೊ ಹಾಗೆ ಅದು ಮೇಲ್ಗಡೆ ಎಲ್ಲ ಬರುತ್ತೆ. ಸೊ ಅದನ್ನು ಸ್ವಲ್ಪ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದೆ ನಾನು. ಹಾಗೆ ನಾನಂತೂ ಹಬ್ಬ ಅಂತ ಯಾವ್ದಾರ ಹಬ್ಬ ಬರ್ತಿದೆ ಅಂತ ಅಂದರೆ ಒಂದು ವಾರದ ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಷ್ಟು ಬೇಗ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಅಂದರೆ, ಹಬ್ಬ ಇದೆ ಅಂತ ಅಂದರೆ ಎಲ್ಲ ರೇಟು ಜಾಸ್ತಿ ಆಗುತ್ತೆ. ಹೂವಿಂದ ಹಿಡಿದು ಹಣ್ಣು, ಕಾಯಿ, ಕರ್ಪೂರ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು ವಾರ ಇದೆ ಅಂತ ಅಂದಾಗಲೇ, ಹೇಗಿದ್ರು ಫ್ರಿಡ್ಜ್ ಇದೆ ಅಲ್ವಾ, ನಾನು ಹೂವೆಲ್ಲ ಸ್ವಲ್ಪ ಕಲರ್ ಕಲೆಕ್ಟ್ ಮಾಡಿಬಿಟ್ಟು ಇಟ್ಕೊಂಡಿರ್ತೀನಿ. ನಂಗೆ ಹಬ್ಬಕ್ಕೆ ಕಲರ್ ಒಂದೇ ಥರ ಹೂವು ಅಂದರೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಕಲರ್ಫುಲ್ ಆಗಿರಬೇಕು. ಅದಕ್ಕೋಸ್ಕರ ನಾನು ಮಾವಿನ ಸೊಪ್ಪಾಗಿರ್ಬೋದು, ಅನಂತರ ವಿಳೆದೆಲ್ಲಂತೂ ಸಿಕ್ಕಾಪಟ್ಟೆ ರೇಟು, 4 ರೂಪಾಯಿ ಒಂದು ಎಲೆ ಆಗಿದಂತೆ. ಹಸ್ಬೆಂಡ್ ಈಚೆ ಹೋದಾಗ ಮೊನ್ನೆ ತೊಗೊಬಂದಿದ್ರು, ತರಕಾರಿ ತರಕ್ಕೆ ಹೋದಾಗ ತುಂಬ ಚೆನ್ನಾಗಿತ್ತು, ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಓನರ್ ಅವ್ರು
ಅಲ್ವಾ, ಅವರೆಲ್ಲ ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೆ ತುಂಬ ಹೇಳ್ತಾ ಇದ್ರು, ಸುಮ್ಮನೆ ಸೊಪ್ಪು ಹಾಳಾಗ್ಬಿಡುತ್ತೆ, ಕುಯ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ನೀವು ಅಂತ. ಅದಕ್ಕೆ ಸ್ವಲ್ಪ ಸೊಪ್ಪು ಕುಯ್ಕೊಂಡೆ. ಹರ್ಬೆ ಸೊಪ್ಪು ಹಾಗೆ ಪಾಲಕ್ ಸೊಪ್ಪೆಲ್ಲ ಇತ್ತು. ಸೊ ಸ್ವಲ್ಪನೇ ಕುಯ್ಕೊಂಡೆ ಅಷ್ಟೇ. ನಾನು ಜಾಸ್ತಿ ಸೊಪ್ಪು ಅಂದರೆ ಸ್ಟಾಕ್ ಮಾಡೋದಿಲ್ಲ. ಮನೇಲಿ ಸೊಪ್ಪು ಆಲ್ರೆಡಿ ಇತ್ತು, ಅದಕ್ಕೋಸ್ಕರ ಕುಯ್ಕೊಂಡಿರಲಿಲ್ಲ. ಮೊನ್ನೆ ಮತ್ತೆ ಊರಿಗೆ ಹೋಗುವ ಹೇಳಿದ್ರು, ಕುಯ್ಕೊಳ್ಳಿ ಸುಮ್ಮನೆ ಬಿಸಿಲಿಗೆಲ್ಲ ಹಾಳಾಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ಸೊಪ್ಪೆಲ್ಲ ತೊಗೊಬಂದೆ. ಏನಾದರೂ ಪಲ್ಯ ಏನಾದರೂ ಮಾಡೋಣ, ಇಲ್ಲಾಂದರೆ ಸಾಂಬಾರಿಗೆ ಹಾಕಿದ್ರೆ ಆಯಿತು ಅಂತ. ಆಮೇಲೆ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಪಾಪ. ಗಿಡಗಳಿಗಂತೂ ನೀರು ಎಷ್ಟು ಹಾಕಿದ್ರೂ ಸಾಕಾಗಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಅದು ಟೆರೆಸ್ ಮೇಲೆ ಇರೋದ್ರಿಂದ ಪಾಪ ಬೆಳಗ್ಗೆ ಮತ್ತು ಸಂಜೆ ಒಂದು ಟೈಮ್ ನೀರು ಹಾಕಲೇಬೇಕು. ನಾನು ಬೆಳಗ್ಗೆ ಸ್ವಲ್ಪ ಹಾಕ್ಬರ್ತೀನಿ, ಸಂಜೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅಂತಲೇ ಹೇಳ್ಬೋದು. ಅವರಿದ್ದರೆ, ಅಕ್ಕ ಇದ್ದರೆ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಗಿಡಗಳನ್ನೆಲ್ಲ, ಅವರೇ ಎಲ್ಲ ಇದು ಮಾಡ್ಕೊಳ್ತಾರೆ. ಆನಂತರ ಹೂವನೂ ಅಷ್ಟೇ, ದಾಸವಾಳ ಹೂವು ಎಲ್ಲ ಬಿಡುತ್ತೆ, ಬಟ್ ಅವರು ಕೊಯ್ಕೊಳ್ಳಿ ಏನಾಗಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಹೂವು ಒಂದು ಸ್ವಲ್ಪ ಕುಯ್ಕೊಂಬರ್ತೀನಿ ಅಷ್ಟೇ. ಸೊಪ್ಪೆಲ್ಲ ಸುಮ್ಮನೆ ಹಾಳಾಗುತ್ತೆ, ಕುಯ್ಕೊಳ್ಳಿ ಅಂತ ಹೇಳೋದಕ್ಕೆ ಕುಯ್ಕೊಳ್ತಾ ಇದ್ದೀನಿ. ಹಾಗೇನಿಲ್ಲ ಪಾಪ, ಅಂದರೆ ನಾವೆಲ್ಲ ನೀರು ಹಾಕ್ತೀನಲ್ವಾ, ಸೊ ಅದಕ್ಕೋಸ್ಕರ ಕುಯ್ಕೊಳ್ಳಿ ಏನಾಗಲ್ಲ ಅಂತ ಹೇಳ್ತಾರೆ. ಹಾಗೇನಿಲ್ಲ. ಆಮೇಲೆ ಅವರಿದ್ದಾಗ್ಲೂ ಅಷ್ಟೇ, ಜಾಸ್ತಿ ಹೂವು ಬಿಡ್ತು ಅಂತ ಅಂದರೆ ನನಗೆ ಸ್ವಲ್ಪ ಕೊಡ್ತಾರೆ, ಜಾಸ್ತಿ ಬಿಟ್ಟಿತ್ತು ತೊಗೊಳ್ಳಿ ಅಂತ. ಸೊ ಇವತ್ತು ಸೊಪ್ಪೆಲ್ಲ ಕುಯ್ಕೊಳ್ತಾ ಇದ್ದೀನಿ. ಹಾಗೆ ಸಂಜೆ ಬಂದುಬಿಟ್ಟು ಹಬ್ಬದೆಲ್ಲ ರೆಡಿ ಮಾಡ್ಕೊಬೇಕು. ಸೊ ಅದ್ರದ್ದು ಕೂಡ ವೀಡಿಯೋಸ್ ಇರುತ್ತೆ, ನೋಡ್ಕೊಳ್ಳಿ ತಪ್ಪದೆ. ಓಕೆನಾ? ನಾವಂತೂ ಇಲ್ಲಿ ಬೆಂಗಳೂರಲ್ಲಿ ಕಾಯಿ ತೊಗೊಂಡೇ ಗೊತ್ತಿಲ್ಲ. ಊರಲ್ಲೆಲ್ಲ ತುಂಬ ಕಾಯಿ ಇದೆ ನಮ್ಮ ಮನೇಲಿ. ಸೊ ಹೋದಾಗೆಲ್ಲ ತೊಗೊಬಂದುಬಿಡ್ತಿದ್ವಿ. ಹೀಗೆ ನಮ್ಮ ಅತ್ತೆ ಎಲ್ಲರೂ ಕೆಡ್ಸಿಡೋರು, ಅಲ್ಲಿಂದ ಚೆನ್ನಾಗಿ ಸುಲ್ಕೊಂಡ್ಬಿಟ್ಟು ತೊಗೊಬಂದುಬಿಡ್ತಿದ್ವಿ. ಒಂದು 15-20 ಕಾಯಿ ತೊಗೊಬಂದುಬಿಟ್ರೆ ಸುಮಾರು ದಿನ ಹೋಗೋದು, ಸುಮಾರು ತಿಂಗಳುಗಳೇ ಹೋಗೋದು ಅಂತಲೇ ಹೇಳ್ಬೋದು. ಕಾಯಿ ಅಷ್ಟು ತಿನ್ನಲ್ಲ ನಾವು. ಚೆನ್ನಾಗಿರೋದು. ಲಾಸ್ಟ್ ಟೈಮ್ ಅಪ್ಪಾಜಿ ನಮ್ಮ ಚಿಕ್ಕಪ್ಪ ಎಲ್ಲ ಬಂದಾಗ ಚಿಕ್ಕಪ್ಪ ಅವ್ರು ತಂದಿದ್ರು. ಸೊ ಅದು ಕೂಡ ಇತ್ತು. ಇತ್ತೀಚೆಗೆ ಅದು ಖಾಲಿ ಆಗಿಬಿಡ್ತು ಅಂತ ಹೇಳಿ ಇಲ್ಲೇ ತೊಗೊಬೇಕಾಯ್ತು ಕಾಯಿ. ಹಾಗೆ ಸ್ವಲ್ಪ ಮಾವಿನ ಸೊಪ್ಪು ತೊಗೊಂಡೆ ಅಷ್ಟೇ. ಆಮೇಲೆ ಬಾಳೆ ಎಲೆ ನೈವೇದ್ಯಕ್ಕೆ ದೇವರಿಗೆ ಅಂತ ಹೇಳ್ಬಿಟ್ಟು, ಆಮೇಲೆ ನಾವು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು 1-2-3 ತೊಗೊಂಡು ಬಂದೆ ಮನೆಗೆ. ಆನಂತರ ಮೈದಾ ಹಿಟ್ಟನ್ನ ಇವಾಗಲೇ ಕಲಸಿಟ್ಬಿಟ್ರೆ ಬೆಳಿಗ್ಗೆನೇ ಚೆನ್ನಾಗಿ ನೆಂದಿರುತ್ತಲ್ವ, ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಕಲಿಸ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಬಿಡ್ತೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ತೀನಿ, ಬೆಳಗ್ಗೆ ಅಷ್ಟೊಳಗೆ ಸ್ವಲ್ಪ ನೆಂದ್ಬಿಟ್ಟು ಮಿದುವಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕಲಿಸಿಟ್ಟಿದ್ದೀನಿ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿಟ್ಟಿದ್ದೀನಿ. ಅದು ನಾಳೆಗೆ ತುಂಬ ಮಿದು ಬರುತ್ತೆ. ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಕಡಲೆಬೇಳೆನ ಹಾಗೆ ಡೈರೆಕ್ಟಾಗಿ ವಿಸಿಲ್ ಹೊಡ್ಸೋದಿಲ್ಲ, ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಅಂತ ಚೆನ್ನಾಗಿ ವಾಶ್ ಮಾಡಿ ಆ ನಂತರನೇ ವಿಸಿಲ್ ಹೊಡ್ಸೋದು. ಊರ ಕಡೆ ಎಲ್ಲ ಈ ಥರ ಕಡಲೆಬೇಳೆ ತಿನ್ನೋದಿಲ್ಲ, ತೊಗರಿಬೇಳೆದೇ ಮಾಡ್ಕೊಳ್ಳೋದು. ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಏನಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ. ಆನಂತರ ಅದನ್ನು ವಿಸಿಲ್ ಕುಡಿಯೋಕ್ಕೆ ಇಟ್ಬಿಟ್ಟು ಆನಂತರ ನಾನು ಹಸ್ಬೆಂಡು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಲ್ಲ, ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಇಡ್ತಾ ಇದ್ದೀನಿ. ಏನೇನೋ ತೊಗೊಂಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ಲವರ್ಸ್ ಎಲ್ಲ ನಾನು ಆಲ್ರೆಡಿ ಸ್ವಲ್ಪ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಸೊ ಅದನ್ನೆಲ್ಲ ಯಾವ್ಯಾವ ತೆಗೆದಿಟ್ಕೊಂಡು ಅದನ್ನಂತ ಮಾಲೆ ಮಾಡೋಣ ಅಂತ. ಮೇನ್ ಡೋರಿಗೊಂದು ಮಾಲೆ, ಆ ಥರ ದೇವ್ರ ಮನೆಗೊಂದು, ದೇವ್ರ ಮನೆ ಎಲ್ಲ ದೇವ್ರಿಗೆ ಅದು ಕಬೋರ್ಡ್ ಐತಲ್ಲ ಅದಕ್ಕೊಂದು ಮಾಲೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೇನೋ ಒಂಥರ ಹಬ್ಬ ಅಂದರೆ ಖುಷಿ ಇರುತ್ತೆ, ಬಟ್ ಸ್ವಲ್ಪ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಇತ್ತೀಚೆಗಂತೂ ಮನವಿ ಸ್ವಲ್ಪ ದೊಡ್ಡ ಆಗಿದ್ದಾನಲ್ವ, ಅವ್ರ ಪಪ್ಪನ ಜೊತೆ ಇದ್ಬಿಡ್ತಾನೆ ಅವ್ನು. ನನಗೇನು ಅಷ್ಟೊಂದು ಕಿರಿಕಿರಿ ಮಾಡೋದಿಲ್ಲ, ಆರಾಮಾಗಿ ಮಾಡ್ಕೊಬೋದು. ಸೊ ನನಗೆ ಹಾಗೆ ಇವತ್ತು ಮೆಹಂದಿ ಹಾಕ್ಕೋಬೇಕಂತ ತುಂಬಾ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಮೆಹಂದಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ ಮೆಹಂದಿ ಹಾಕ್ಕೊಳ್ತಾ ಇರೋದು. ಆನಂತರ ಈ ಸೊಪ್ಪು ಎಲ್ಲ ತಂದಿದ್ನಲ್ಲ, ಸೊ ಅದನ್ನೆಲ್ಲ ಒಂದು ಕಡೆಗೆ ಇಟ್ಬಿಟ್ಟು ಆನಂತರ ಮಾಲೆ ಎಲ್ಲ ಮಾಡಿ ಇವತ್ತಿನ ಒಂದು ಹಬ್ಬನ ಸ್ಟಾರ್ಟ್ ಮಾಡ್ತೀನಿ. ಪ್ರಿಪ್ರೇಷನ್ ಯಾವ ಥರ ಇರುತ್ತೆ ಅಂತ ನಾನು ಕಮ್ಮಿ ಪ್ರಾಸೆಸ್ ತಿಳಿಸಿ, ಓಕೆನಾ?
ಹಬ್ಬ ಅಂತ ಅಂದರೆ ಎಲ್ಲ ಕಡೆನೂ ರೇಟೆಲ್ಲ ಜಾಸ್ತಿನೇ ಇರುತ್ತೆ. ಸೊ ಇವಾಗಂತೂ ಹೂವು ಅಂದು ಕೊಳ್ಳೋ ಹಾಗೆ ಇಲ್ಲ. ನನ್ನ ಹಸ್ಬೆಂಡು ನಾನು ಅದೇ ಮಾತಾಡ್ತಿರ್ತೀವಿ, ಹಬ್ಬದ ಹಿಂದಿಂದನೆಲ್ಲ ತೊಗೊಳ್ತಾ ಇರ್ತಾರೆ. ಅವ್ರಿಗೆ ಫ್ರೆಶ್ ಬೇಕಂತ ಹೇಳಿ ಎಷ್ಟು ರೇಟ್ ಆದರೂ ಗೊತ್ತಿಲ್ಲ, ಫ್ರೆಶ್ ಆಗಬೇಕು ಅಂತ ಹೇಳಿ ತೊಗೊಳ್ತಾ ಇರ್ಬೋದು ಒಂದು. ಆನಂತರ ಅವರು ತುಂಬ ದಿನ ಇಡೋಕ್ಕಾಗ್ದೇ ಇವಾಗ ತೊಗೊಳ್ತಾ ಇರ್ಬೋದು. ಅದೇ ಹೇಳ್ತೀವಿ, ಇಷ್ಟು ದಿನ ಏನು ಮಾಡ್ತಾಯಿದ್ರು ಇವರು, ಮುಂಚೆನೇ ತೊಗೊಂಡು ಇಟ್ಕೋಬೇಕಲ್ವ. 4 ದಿನ ಮುಂಚೆ ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಫ್ರಿಜ್ ಏನಾದ್ರು ಇದ್ದರೆ ಅಲ್ಲಿ ಇಟ್ಕೊಬೋದು, ಸ್ಟೋರ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೇ ಕಷ್ಟ, ಅಷ್ಟೇ ಹಾಳಾಗಿಬಿಡುತ್ತೆ ಹೂವು. ಇವಾಗಂತೂ ಬೇಸಿಗೆ ಆಗಿರೋದ್ರಿಂದ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟರೂ ಹಾಳಾಗುತ್ತೆ. ನಿಮಗೆಲ್ಲ ಗೊತ್ತು, ಬಿಸಿಲಲ್ಲೆಲ್ಲ ಇದಾಗಿರುತ್ತೆ, ಬೆಂದೋಗಿರುತ್ತೆ ಆಲ್ರೆಡಿ. ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟು ಒಂದು ಸ್ವಲ್ಪ ಈಚೆ ಅಂದರೆ ದೇವ್ರಿಗೆ ಮುಡಿಸಿದ ತಕ್ಷಣ ಸಾಕು, ಒಂದು ಸ್ವಲ್ಪ ಹೊತ್ತಿಗೆ ಅದು ಹಾಳಾಗ್ಬಿಡುತ್ತೆ. ಕಡಲೆಬೇಳೆ ಚೆನ್ನಾಗಿ ಬೆಂದಿತ್ತು. ಒಂದು 5 ವಿಸಿಲ್ ಹೊಡಿಸ್ತೀನಿ ಅಷ್ಟೇ, ಜಾಸ್ತಿ ಆದ್ರೂ ಕರಗೋಗ್ಬಿಡುತ್ತೆ. 5 ವಿಸಿಲ್ ಹೊಡಿಸ್ಬಿಟ್ಟು ಅದಕ್ಕೆ ಇವಾಗ ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಆನಂತರ ಏಲಕ್ಕಿ ಪುಡಿ ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏಲಕ್ಕಿನ ಸಿಪ್ಪೆ ತೆಗೆದು ಅದನ್ನು ಬೀಜ ಏನಿದೆ ಅದನ್ನ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಆಯಿತು. ನಾನು ಈ ಸರಿ ತುಂಬ ಅಂದರೆ ಮಿಕ್ಸಿ ಮಾಡಿಬಿಟ್ಟು ಆನಂತರ ಮತ್ತೆ ಅದು ತೆಳ್ಳಗಾಗಿರುತ್ತೆ, ಅದನ್ನ ಮತ್ತೆ ಬಾಣಲಿ ಹಾಕಿ ಕುದಿಸಿ ರಗಳೆ ಅಂತ ಹೇಳ್ಬಿಟ್ಟು ಈ ಸರಿ ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಹೀಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ನಾನು ಕೂಡ ಈ ಸರಿ ಟ್ರೈ ಮಾಡಿ ನೋಡೋಣ ಅಂತ. ಒಂದು ಫಾರ್ಮುಲಾ ಮಾಡೋಕ್ಕೆ ಹೋಗಲ್ಲ, ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಮಾಡೋಣ ಅಂತ ಸ್ವಲ್ಪನೇ ಹಾಕ್ಕೊಂಡು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದು ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ಇವಾಗಷ್ಟೇ ಬೆಲ್ಲ ಹಾಕಿ ಅದಕ್ಕಾಗಿ ಚೆನ್ನಾಗಿ ಕುದಿ ಬರಬೇಕು. ಕುದಿಯೋ ತಕ್ಷಣ ಬೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ನೀರೆಲ್ಲ ಚೆನ್ನಾಗಿ ಬತ್ತಿದ ಮೇಲೆ ನಾನು ಅದನ್ನು ಏನು ಮಾಡ್ತೀನಿ ತೋರಿಸ್ತೀನಿ. ಓಕೆ, ನಾನು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಆನಂತರ ಪಂಚಕಜ್ಜಾಯ ಮಾಡ್ತಾಯಿದ್ದೀನಿ. ನಾವು ಬೇವು ಬೆಲ್ಲ ಅಂದ ತಕ್ಷಣ ಬೇವು ಬೆಲ್ಲ ಅಷ್ಟೇ ತಿನ್ನೋದಿಲ್ಲ. ಈ ಪುಟಾಣಿನ ಪುಡಿ ಮಾಡಿ ಪುಟಾಣಿ ಮತ್ತು ಸಕ್ಕರೆ ಎರಡನ್ನೂ ಪುಡಿ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ಪಂಚಕಜ್ಜಾಯ ಯಾವ ಥರ ಮಾಡ್ಕೊಳ್ತೀರಾ ಆ ಥರ ಮಾಡಿಕೊಂಡು ಅದಕ್ಕೆ ನಾವು ಮಾವಿನಕಾಯಿನ ಪೀಸ್ ಮಾಡಿ ಹಾಕ್ತೀನಿ. ಮಾವಿನಕಾಯಿ ಮತ್ತು ಬೇವಿನ ಸೊಪ್ಪು ಎಲ್ಲನೂ ಕಟ್ ಮಾಡಿ ಹಾಕಿಬಿಟ್ಟು ಅದನ್ನೇ ನಾವು ಬೇವು ಬೆಲ್ಲ ಅಂತ ಕೊಡೋದು. ಸುಮ್ಮನೆ ಬೇವು ಮತ್ತು ಬೆಲ್ಲ ಇಟ್ಕೊಂಡು ಕೊಡೋದಿಲ್ಲ ಯಾರಿಗೂ. ಈ ಥರ ಕೊಡೋದ್ರಿಂದ ತುಂಬಾ ಒಳ್ಳೆ. ಊರ ಕಡೆನೂ ಇದೇ ಥರ ಮಾಡೋದು, ನಾನು ಸೇಮ್ ಇದೇ ಥರ ಮಾಡ್ತೀನಿ. ಸೊ ನೋಡಿ ಯಾವ ಥರ ಮಾಡಿದೆ ಅಂತ ಅಂದರೆ, ನಾನು ನಮ್ಮದು ಸ್ಟೀಲ್ ಜರಡಿ ಇತ್ತು, ಅದಕ್ಕೆ ನಾನು ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದಂಗೆ ಈ ಒಂದು ಹೂರಣನ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅಂದರೆ ಇವಾಗ ತಿಕ್ಕಬೇಕು ಅದಕ್ಕೆ. ಆಮೇಲೆ ಅದು ಕೆಳಗಡೆಯಿಂದ ನೋಡಿ ಇಷ್ಟು ಪುಡಿಯಾಗಿ ಎಷ್ಟು ಸಾಫ್ಟ್ ಬರುತ್ತೆ ಅಂತಂದರೆ, ನೋಡಿ ನೀವು ರುಬ್ಬಿದ ಥರನೇ ಬರುತ್ತೆ, ಗಟ್ಟಿಯಾಗಿ ಕೂಡ ಬರುತ್ತೆ. ನೀವು ಮತ್ತೆ ಇದನ್ನು ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಈ ಥರನೇ ನಾನು ಫುಲ್ ಮಾಡಿದೆ, ಸಖತ್ತಾಗಿ ಬಂತು ಅಂತಲೇ ಹೇಳ್ಬೋದು. ಆನಂತರ ನಾನು ನೈಟು 12:30 ಆಗ್ತಾ ಬಂದಿತ್ತು, ಆವಾಗ ಮೆಹಂದಿ ಹಾಕ್ಕೊಂಡು ಮಲ್ಕೊಂಡೆ. ಏನೋ ಗೊತ್ತಿಲ್ಲ, ಯುಗಾದಿ ಹಬ್ಬ ಅಂತ ಅಂದರೆ ಲಾಸ್ಟ್ ಇಯರ್ ಅಂತೂ ಹಾಕೋಕ್ಕಾಗಿಲ್ಲ. ಅಣ್ಣನ ಮದುವೆ ಟೈಮಲ್ಲೇ ಹಾಕೋಕ್ಕಾಗಿಲ್ಲ ನನಗೆ, ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಯಾವುದೂ ಆಗೋದಿಲ್ಲ. ಸೊ ಈ ಥರ ಆಯಿತು. ಆನಂತರ ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಕೊಂಡೆ, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಹಾಕಿದಾಗ ನಾಳೆ ನೆಕ್ಸ್ಟ್ ಹಬ್ಬದ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಲವ್, ಇನ್ ಅಡ್ವಾನ್ಸ್ ಆಗಿ ನಿಮಗೆಲ್ಲ ಹ್ಯಾಪಿ ಯುಗಾದಿ. ಓಕೆ, ಬಾಯ್.